ಮಳೆ ಬಂದರೂ ಸಹ ನಮ್ಮ ಜೋಶ್ಗೇನು ಕಡಿಮೆ ಇರಲಿಲ್ಲ. ಮಳೆ ಬಂದರೆ ಏನು ಆಟ ಮಾತ್ರ ನಿಲ್ಬಾರ್ದು ಅಂತ ಹೇಳ್ಕೊಂಡು ಮನೇಲಿ ಫುಲ್ ಒದ್ದೆ ಆಗಿ ಆಟ ಆಡ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜಯಶ್ರೀ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೆಲ್ಲರೂ ಕ್ರಿಕೆಟ್ ಆಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೋಸ್ಕರ ಫುಲ್ಲು ನಾವು ಸಂಜೆನೇ ಎಲ್ಲ ರೆಡಿಯಾಗಿ ಹೊರಟಿದ್ವಿ. ಯಾಕಂದರೆ ಒಂದು 3 ಅವರ್ಸ್ಗೆ ನಾವು ಬುಕ್ ಮಾಡಿದ್ದು ಟರ್ಫ್ನ. ಸೊ ಅದಕ್ಕೋಸ್ಕರ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ. ಫುಲ್ಲು ಚೆರಿ ಅಂತೂ ಫುಲ್ ಜೋಶಲ್ಲಿದ್ದ. ಚೆರಿ ಮತ್ತು ದರ್ಶಿತ್ತು ಟರ್ಫಲ್ಲಿ ಹೋಗಿ ಆಡ್ತೀವಲ್ಲ ಅಂತೇಳಿ. ಯಾಕಂದ್ರೆ ನನ್ನ ಕಸಿನ್ಸ್ ಎಲ್ಲ ಬರ್ತಾರೆ. ನಾವೆಲ್ಲ ಕಸಿನ್ಸ್ ಹೋದರೆ ಸೈಲೆಂಟ್ ಅನ್ನೋ ಮಾತೆ ಅಲ್ಲಿ ಸ್ಟಾಪ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಬರೀ ಕಿರ್ಚಾಡೋ ವಾಯ್ಸೇ ಕೇಳಿಸ್ತಿರುತ್ತೆ. ಇಲ್ಲಿ ಸ್ವಲ್ಪ ನೈಸ್ ರೋಡ್ ಹತ್ರ ಸ್ವಲ್ಪ ಟ್ರಾಫಿಕ್ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಬೇರೆ ಹೋಗ್ತಾ ಇದ್ವಿ ಅಲ್ವಾ. ಆಮೇಲೆ ಡೈರೆಕ್ಟ್ ಸನ್ಲೈಟ್ ಬೇರೆ ಬೀಳ್ತಾ ಇತ್ತು. ಚೆನ್ನಾಗಿತ್ತು ಒಂಥರ. ನಾನು ಚೆರಿಗೆ ಹೇಳ್ತಾ ಇದ್ದೆ, ಚೆರಿ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಅವನಂತೂ ನೆಕ್ಸ್ಟ್ ಲೆವೆಲ್ ಜೋಶಲ್ಲಂತೂ ಇದ್ದ. ಹೋಗ್ತಾ ಇದ್ದೀವಲ್ಲ ಪಿನಿ ನಾವು ಆಡ್ತೀವಲ್ವ ಇವಾಗ ಕ್ರಿಕೆಟ್ನ ಅಂತ ಹೇಳ್ಕೊಂಡು ಪಾಪ ಇದ್ದ ಅವನು. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಇಲ್ಲ ಅಂತ ಅಂದರೂ ಸಹ ಅಟ್ಲೀಸ್ಟ್ 2 ವೀಕ್ಸ್ 3 ವೀಕ್ಸ್ ಒನ್ಸ್ ಹೋದರೆ ತುಂಬ ಚೆನ್ನಾಗಿ ಒಂಥರ ರಿಫ್ರೆಶ್ ಆದಂಗೆ ಫೀಲ್ ಆಗುತ್ತೆ. ಎಲ್ಲರೂ ಜೊತೆಗೆ ಸೇರ್ತೀವಿ, ಮಾತಾಡ್ತಿರ್ತೀವಿ, ನಗಾಡ್ತಿರ್ತೀವಿ ಅಂತ ಅಂದ್ಬಿಟ್ಟು. ನೀವೇ ನೋಡ್ಬೋದು ಈವ್ನಿಂಗ್ ಟೈಮಲ್ಲಿ ಸಕ್ಕತ್ತಾಗಿತ್ತು. ರೋಡೆಲ್ಲ ಒಂಥರ ಪೀಸ್ಫುಲ್ಲಾಗಿತ್ತು. ಅಷ್ಟೇನು ಟ್ರಾಫಿಕ್ ಅಂತೆಲ್ಲ ಏನಿರಲಿಲ್ಲ. ಅಲ್ಲಿ ನೈಸ್ ರೋಡ್ ಹತ್ರ ಸ್ವಲ್ಪ ಬಿಟ್ಟರೆ ಆಮೇಲೆಲ್ಲ ಏನು ಟ್ರಾಫಿಕ್ ಅಂತ ಏನು ಸಿಕ್ಕಲಿಲ್ಲ ನಮಗೆ. ಚೆನ್ನಾಗಿತ್ತು ರೋಡೆಲ್ಲ ಫುಲ್ಲು. ಆಮೇಲೆ ನೋಡ್ಕೊಂಡು ಹಂಗೆ ಬಂದ್ವಿ. ಹಿಂದೆ ತಿರುಗಿ ನೋಡೋಷ್ಟರಲ್ಲಿ ಆಲ್ರೆಡಿ ದರ್ಶಿತು ಚೆರಿ ಮಲ್ಕೊಳ್ಳೋ ಥರ ಆ್ಯಕ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ರು. ನಿದ್ದೆ ಬರ್ತಿತ್ತೋ ಏನೋ ಗೊತ್ತಿಲ್ಲ, ಮಲ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಆಮೇಲೆ ಮುಂದೆ ಬಂದ್ವಿ. ಇಲ್ಲಿ 0 ಡಿಗ್ರಿ ಇದೆ ಅಲ್ವಾ RR ನಗರಲ್ಲಿ, ಅದ್ರ ಬ್ಯಾಕ್ ಸೈಡೇ ಇರೋದಿದು ಟರ್ಫು. ಸಕ್ಕತ್ತಾಗಿದೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಅಂದ್ಕೊಂಬಿಡಿ. ಹೆಂಗೆ ಅಂದರೆ ಅಲ್ಲಿ ಇವಾಗ ಟೀ ಕಾಫಿ ಅಂತ ಬೇರೆ ಓಪನ್ ಆಗಿದೆ. ಅದಕ್ಕೋಸ್ಕರ ಅಲ್ಲೇ ಫಾಲ್ಸ್ ಇದೆ. ಸೊ ಅದು ಫಾಲ್ಸ್ ಎಲ್ಲ ನಾವು ಆಡ್ಬೇಕಾದ್ರೆ ಆ ಬ್ಯಾಕ್ಗ್ರೌಂಡೆಲ್ಲ ವ್ಯೂ ಅಲ್ಲೇ ನಾವು ಆಟಾಡೋ ಥರ ಇರುತ್ತೆ. ಸಕ್ಕತ್ತಾಗಿರುತ್ತೆ. ಯಾಕಂದರೆ ಪ್ರತಿ ಸತಿ ಹೋದಾಗ ಈ ಥರ ಇರಲಿಲ್ಲ. ಈ ಟೈಮ್ ಸ್ವಲ್ಪ ಅಪ್ಗ್ರೇಡ್ ಎಲ್ಲ ಮಾಡಿಬಿಟ್ಟಿದ್ದಾರಲ್ವ, ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೇ. ನನ್ನ ಕಸಿನ್ಸು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಬಿಲ್ಡಪ್ಸ್ ಎಲ್ಲ ಕೊಡ್ತಾಯಿದ್ರು. ಆಮೇಲೆ ಇಲ್ಲಿ ಟಾಸ್ ನಡೀತಾ ಇತ್ತು. ಆ್ಯಂಡ್ ಕ್ಯಾಪ್ಟನ್ಸ್ ಇಬ್ಬರು ಯಾರು ಅಂದರೆ ಮಧು ಮತ್ತು ನಮ್ರತ, ಅವರಿಬ್ಬರು ಫಿಕ್ಸ್ ಕ್ಯಾಪ್ಟನ್ಸು. ಯಾಕಂದರೆ ಅವ್ರ ಟೀಮ್ಗೆ ಯಾರೇ ಹೋದ್ರು ಅವರಿಬ್ಬರು ಯಾರ್ಯಾರು ಬೇಕು ಅಂತ ಹೇಳಿ ತೊಗೊತಾರೆ. ನೆಕ್ಸ್ಟ್ ಲೆವೆಲ್ ಫನ್ನಾಗಿರುತ್ತೆ. ಆಡೋದಕ್ಕಿಂತ ಜಾಸ್ತಿ ನಾವು ಜಗಳನೇ ಮಾಡ್ತೀವಿ ಇಲ್ಲಿ. ಆಮೇಲೆ ಇಲ್ಲಿ ನೋಡ್ಬೋದು ಮಧು ಒಂದು ಹೊಡೆದಿದ್ದು 4ಗೆ ನೆಕ್ಸ್ಟ್ ಲೆವೆಲ್ ಫುಲ್ ಕಿಚ್ಚಾಡ್ಕೊಂಡಿದ್ವಿ. ನಮ್ಮ ಯಜಮಾನ್ರಂತೂ ತಗೋ 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 ಅಂತ ಹಾಕಿದ ಬಾಲ್ಗೆಲ್ಲ 6 ಹೊಡಿತಾ ಇದ್ರು. ಆಲ್ಮೋಸ್ಟ್ ಮಧು ಟೀಮಲ್ಲಿದ್ದರು ರೂಪೇಶು. ಸೊ ಮಸ್ತಾಗಿ ಆಡ್ತಾಯಿದ್ರು. ಇಲ್ಲೊಂದು ವಿಕೆಟ್ ಹೋಯ್ತು ಅಂದ್ಬಿಟ್ಟು ನಮ್ಮ ಕ್ಯಾಪ್ಟನ್ ನೋಡಿ ಯಾವ ರೇಂಜಲ್ಲಿ ಕಿಚ್ಚಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಅಂತ ಹೇಳಿ ಆಡ್ಕೊಂಡಿದ್ವಿ. ಅದೇ ಥರ ನನ್ನ ಬೌಲಿಂಗ್ ಮಾಡು ಅಂತ ಅಂದರು. ನಾನು ಹಾಕ್ದೆ. ಈ ರೇಂಜಲ್ಲೆಲ್ಲ ಹೋಗಿದೆ ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ. ನಾನು ಹಾಕಿದ ಬಾಲ್ ಅಷ್ಟು ಯಾವ ರೇಂಜಲ್ಲಿ ಇತ್ತು ಅಂದರೆ ಎಲ್ಲ ವೈಡೇ ಹೋಗ್ತಾ ಇತ್ತು. ಒಂದು 5-6 ವೈಡ್ ಆದರೂ ಹಾಕಿದ್ದೀನಿ ಅನಿಸುತ್ತೆ. ಎಲ್ಲ ಇನ್ನೂ ಹಿಡ್ಕೊಂಡು ಹೊಡೆಯೋದು ಒಂದೇ ಬಾಕಿ ಇದ್ದಿದ್ದು ನನಗೆ. ಹಾಕಿದ ಬಾಲೆಲ್ಲ ವೈಡೇ ಹೋಗ್ತಾ ಇತ್ತು. ಆಮೇಲೆ ನಮ್ಮ ಮ್ಯಾಚ್ ನೋಡೋದಕ್ಕೆ ಒಂದಷ್ಟು ಫ್ಯಾನ್ಸ್ ಬೇರೆ ಇದ್ದರು ಅಲ್ಲಿ. ಟೀ ಕಾಫಿಗೆ ಬಂದವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ನಾನು ಅದೇ ಹೇಳ್ತಾ ಇದ್ದೆ, ನಮ್ಮ ಮ್ಯಾಚ್ ನೋಡೋದಕ್ಕೆ ಫ್ಯಾನ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ ನೋಡಿ ಅಂತ ಹೇಳಿ. ಆಮೇಲೆ ಸ್ವಲ್ಪ ಬ್ರೇಕ್ ಎಲ್ಲ ತೊಗೊತಾ ಇದ್ವಿ. ಯಾಕೆ ಅಂತ ಅಂದರೆ ಒಂದು ಮ್ಯಾಚ್ ಯಾರು ಗೆದ್ದಿರ್ತಾರಲ್ಲ ಅವ್ರದ್ದೇ ನೆಕ್ಸ್ಟ್ ಬ್ಯಾಟಿಂಗ್ ಅಂತ ಇದ್ದಿದ್ದು. ಆಮೇಲೆ ನಮ್ಮ ಜೊತೆ ಪ್ರೇಮು ವರ್ಷನೂ ಜಾಯ್ನ್ ಆದರು. ಆಮೇಲೆ ಬಂದಿದ ತಕ್ಷಣ ಫಸ್ಟ್ ವರ್ಷಕ್ಕೆ ಬ್ಯಾಟಿಂಗ್ ಮಾಡಿ ಅಂತ ಹೇಳಿದ್ವಿ. ಸೊ ವರ್ಷನೂ ಇವಾಗ ಫುಲ್ ಪ್ರೋ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಎಷ್ಟು ಸತಿ ಆಡಿರೋದಲ್ಲ ನಾವು. ಸೊ ಫುಲ್ ಪ್ರೋ ಆಗಿಬಿಟ್ಟಿದ್ದಾರೆ ವರ್ಷನೂ. ನೆಕ್ಸ್ಟು ರೂಪೇಶು ಮತ್ತು ಪ್ರೇಮ್ ಫುಲ್ಲು ಈ ರೇಂಜಲ್ಲಿ ಎಂಟ್ರಿ ತೊಗೊಂಡ್ರು ಇಬ್ಬರು. ಆ ರೇಂಜಲ್ಲಿ ಎಂಟ್ರಿ ತೊಗೊಂಡಂಗೆ ಅವರು ಸಕ್ಕತ್ತಾಗಿ ಆಡಿದ್ರು ಕೂಡ ಇಬ್ಬರೂ. ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗೆ ಅಂದರೆ ಮಳೆ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಡ್ರಿಸ್ಲಿಂಗ್ ಥರ ಸ್ಟಾರ್ಟ್ ಆಯಿತು. ಸರಿ ಇನ್ನೇನು ನೀವು ನಿಲ್ಸೋದಾ ಏನು ಅಂತ ಅಂದ್ಕೊಂಡೇ ಇದ್ವಿ. ಬಟ್ ಆಮೇಲೆ ಫುಲ್ ಜೋರಾಗಿ ಹೋಗ್ಬಿಡ್ತು ಮಳೆ. ಬಟ್ ನಾವು ಯಾರೂ ನಿಲ್ಸೋದಕ್ಕಂತೂ ರೆಡಿ ಇರಲಿಲ್ಲ. ಇಲ್ಲ ಏನಾದರೂ ಆಗಲಿ ಆಡೋದೆ ಮಳೆಲೇ ಆಡೋಣ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಪಾಪ ವರ್ಷ ಮಾತ್ರ ಇಲ್ಲ ಫುಲ್ ನಾನು ಎಂದೋಗ್ಬಿಡ್ತೀನಿ ಅಂದ್ಬಿಟ್ಟು ಪಾಪ ಅವ್ರೋಗಿ ವೀಡಿಯೋ ಮಾಡ್ತಾಯಿದ್ರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಇನ್ನೇನು ಮಾಡೋದು ಪರವಾಗಿಲ್ಲ, ಯಾಕಂದ್ರೆ 3 ಅವರ್ಸ್ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಿ, ಇನ್ನೇನಕ್ಕೆ ಸುಮ್ಮನೆ ಸ್ಟಾಪ್ ಮಾಡೋದು, ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾವೆಲ್ಲ ಆಡ್ತಾನೆ ಇದ್ವಿ. ಇಲ್ಲಿ ನೋಡಿ ಪ್ರೇಮು ಮತ್ತು ರೂಪೇಶ್ ಇಬ್ಬರು ಈ ಮಳೆನೂ ನೆಕ್ಸ್ಟ್ ಲೆವೆಲ್ ವಾರ್ಮ್ ಅಪ್ ಮಾಡಿಕೊಂಡು ಫುಲ್ಲು ಫೋಸ್ಗಳು ಕೊಡ್ತಾಯಿದ್ರು. ಆಮೇಲೆ ಸರಿ ಅಂದ್ಬಿಟ್ಟು ನಾನು ಹಿಂದೆ ಚೆರಿ ಇದೆ ನೋಡಿ ಅಲ್ಲಿ ಚೆರಿನ ಹಿಡೀರಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ ಚೆರಿನ. ಅವನಂತೂ ಹೋಗೋಕ್ಕೆ ರೆಡಿ ಇಲ್ಲ. ಮಳೆ ಬರ್ತಿದ್ದೆ ಹೋಗೋ ಅಂದ್ರೆ ಇಲ್ಲ ನಾನು ಆಡ್ತೀನಿ ಮಳೇಲಿ ಅಂತ ಅಂದ್ಕೊಂಡಿದ್ದ. ಸಿಕ್ಕಾಪಟ್ಟೆ ಜೋರು ಮಳೆ, ಫುಲ್ ಒದ್ದೆ ಆಗಿಬಿಟ್ಟಿದ್ವಿ ನಾವಂತೂ. ಬಟ್ ಚೆನ್ನಾಗಿರುತ್ತಲ್ವ ಯಾವಾಗೋ ಒಂದ್ಸತಿ ಈ ಥರ ಎಲ್ಲ ಆಡೋದು. ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಅಷ್ಟೇ, ಮತ್ತೆಲ್ಲ ಈ ಥರ ಆಡೋ ಚಾನ್ಸಸ್ ಎಲ್ಲ ಸಿಗಲ್ಲ ಅಲ್ವಾ ಅಂದ್ಬಿಟ್ಟು ಫುಲ್ ಹಂಗೆ ಒದ್ದೆ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಆಡ್ತಾಯಿದ್ವಿ. ಸಕ್ಕತ್ತಾಗಿತ್ತು ಆ ಮಳೇಲಿ ಆಡೋ ಜೋಶ್ ಇದೆಲ್ಲ. ಅಲ್ಲೆಲ್ಲ ಟೀ ಕಾಫಿ ಹತ್ರ ಇರೋರೆಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು, ಏನು ಮಳೆ ಬಂದರು ಹಿಂಗೆ ಆಡ್ತಾಯಿದ್ದಾರಲ್ಲ ಅಂತ ಅಂದ್ಬಿಟ್ಟು. ಸಕ್ಕತ್ತಾಗಿತ್ತು. ಆಮೇಲೆ ತೇಜು ಬಂದು ಸ್ವಲ್ಪ ಫೋನ್ ಇಟ್ಕೊಂಬಿಡಿ ಅಂದ್ಬಿಟ್ಟು ಪಾಪ ಫೋನೆಲ್ಲ ಕೊಡ್ತಾಯಿದ್ದ ಅಲ್ಲಿ ವರ್ಷ ಹತ್ರ. ಆಮೇಲೆ ಸರಿ ಅಂದ್ಕೊಂಡು ಹಂಗೆ ಕಂಟಿನ್ಯೂ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆದರೂ ಕಂಟಿನ್ಯೂಸ್ ಮಳೆ ಬಂತು. ಆ್ಯಂಡ್ ಕಂಟಿನ್ಯೂಸಾಗಿ ನಾವು ಆಡಿದ್ವಿ 30 ಮಿನಿಟ್ಸು ಕೂಡ. ಅಲ್ಲಲ್ಲಿ ವಿಕೆಟ್ ಹೋಗ್ತಾಯಿತ್ತು, ಅದನ್ನು ಫುಲ್ಲು
ಕಿರ್ಚಾಡ್ಕೊಂಡೆಲ್ಲ ಇದು ಮಾಡಿಕೊಂಡು ಸೊ ಮಳೆಲೂ ಆಡ್ತಾ ಇದ್ವಿ. ಈ ಟೈಮಲ್ಲಿ ವರ್ಷ ಪ್ರೇಮ್ನ ಕೇಳಿದ್ದು ಹೇಗಿದೆ ಜೋಶು ಅಂತ ಹೇಳಿ. ಸೊ ಇದಾಗಿತ್ತು ಇವತ್ತಿನ ಟರ್ಫಿನ್ ಕತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.